ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮನ್ ದೇರ್ ಇಸ್ ಎ ವುಮನ್ ಅನ್ನುವಂಥದ್ದು ಒಂದು ಮಾತಿದೆ. ಪತಿಯ ಯಶಸ್ಸಿಗೆ ಈ ಪತ್ನಿಯ ಜಾತಕ, ಹೆಂಡತಿಯ ಜಾತಕ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನ ನೋಡಿದಾಗ ಕೂಡ ನಾವ್ ಇವರ ಯಶಸ್ಸನ್ನ ಜಡ್ಜ್ ಮಾಡಬಹುದಾ, ಇದರಿಂದ ಇದನ್ನ ತಿಳ್ಕೊಳ್ಬಹುದಾ? ವರ ಅಥವಾ ಗಂಡು ಅಂತ ಏನ್ ತೆಗೆದುಕೊಳ್ತೀರೋ ಅವರ ಜಾತಕಕ್ಕೆ ಮಡದಿ ಜಾತಕ ಬಹಳಷ್ಟು ಮತ್ತಷ್ಟು ಮೆರುಗು ಕೊಡುತ್ತೆ. ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಇರ್ತಾಳೆ, ಒಂದು ಹೆಣ್ಣು ಇರ್ತಾಳೆ. ಇವೆಲ್ಲವೂ ಕೂಡ ಮಾತಾಡ್ಕೊಂಡಷ್ಟೇ ಅವನೇನೋ ದರ್ಪದಿಂದ ಮೆರಿತಿರ್ತಾನೆ. ದರ್ಪ ನಾನ್ ತಂದಾಕಿದ್ದೆ ತಿನ್ಕೊಂಡು ಉಂಡ್ಕೊಂಡು ಇಲ್ಲ, ಅವ್ನ ಗೂಬೆ ಗೊತ್ತಿರಲ್ಲ. ಅದ ಗಂಧದ್ವಾರಾಂಧುರಾದರ್ಶ ನಿತ್ಯ ಪುಷ್ಟಾಂಕ ರೀಶಿನಿ ಈಶ್ವರೀ ಕಂಸರಭೂತಾನ ತಾಮ್ಯೋಪಹ್ವಯೇ ಶ್ರಿಯಂ. ಇವನು ಎದ್ದೇಳುವ ಮುನ್ನ ಆಕೆ ಸ್ನಾನ ಮಾಡಿ ಪೂಜೆಗೆ ಸಿದ್ಧತೆ ಮಾಡಿಕೊಂಡು, ಅದೇ ಒಬ್ಬ ಗಂಡು ಸ್ನಾನ ಮಾಡೋದಷ್ಟು ಈಸಿ ಇರಲ್ಲ ಹೆಣ್ಣು ಮಗುಗೆ. ದೇವರನ್ನ ವಾರಕ್ಕೊಂದ್ಸಲ ನಮಸ್ಕಾರ ಮಾಡೋರು ಇದ್ದಾರೆ, ನಂಗೆ ನಂಬಿಕೆ ಇಲ್ಲ ಅಂತ ಅನ್ನೋರು ಇದ್ದಾರೆ. ಎಷ್ಟೋ ಮನ ಇದನ್ನು ನೋಡಿದ್ದಾರೆ. ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂತಂದ್ರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಬಿಹೈಂಡ್ ಎವ್ರಿ ಸಕ್ಸಸ್ಫುಲ್ ಮನ್ ದೇರ್ ಇಸ್ ಎ ವುಮನ್ ಅನ್ನುವಂಥದ್ದು ಒಂದು ಮಾತಿದೆ. ಇದು ನಾವು ಹೆಣ್ಮಕ್ಳು ಎಲ್ಲ ಕಡೆ ಹೇಳ್ತಿರ್ತೀವಿ, ಎಲ್ಲ ಒಂದು ಪುರುಷರ ಹಿಂದೆ ಮಹಿಳೆಯರ ಪಾತ್ರ ಪ್ರಮುಖವಾಗಿರುತ್ತೆ ಅಂತ. ಇನ್ನು ಈ ಒಂದು ಪತಿಯ ಯಶಸ್ಸಿನ ಹಿಂದೆ ಅಥವಾ ಪತಿಯ ಯಶಸ್ಸಿಗೆ ಈ ಪತ್ನಿಯ ಜಾತಕ, ಹೆಂಡತಿಯ ಜಾತಕ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನ ನೋಡಿದಾಗ ಕೂಡ ನಾವು ಇವರ ಯಶಸ್ಸನ್ನ ಜಡ್ಜ್ ಮಾಡಬಹುದಾ, ಇದರಿಂದ ಇದನ್ನ ತಿಳ್ಕೊಳ್ಬಹುದಾ, ತಾಳೆ ಮಾಡಬಹುದಾ ಅಂತ. ಈಗ ಹೆಂಡತಿ ಜಾತಕ ನೋಡಿದ್ರೆ ಗಂಡನ ಶ್ರೇಯಸ್ಸು ಅಥವಾ ಯಶಸ್ಸನ್ನ ಹೇಳುವಂಥದ್ದು ಸಾಧ್ಯ ಆಗುತ್ತಾ ಗುರುಗಳೇ, ಹೇಗೆ ತಿಳಿಸಬಹುದಾ? ಓಂ ವಿಶ್ವಸ್ಮೈ ನಮಃ. ನನ್ನ ಪ್ರೀತಿಯ ಬಂಧುಗಳೇ, ಬಹಳ ಬೇಕಾಗತ್ತೆ, ಬಹಳಷ್ಟು ಬೇಕಾಗತ್ತೆ. ನೀವು ಹೇಳಿದ್ರಲ್ಲಿ ಈಗ ವರ ಅಥವಾ ಗಂಡು ಅಂತ ಏನು ತೆಗೆದುಕೊಳ್ತೀರೋ ಅವರ ಜಾತಕಕ್ಕೆ ಮಡದಿ ಜಾತಕ ಬಹಳಷ್ಟು ಮತ್ತಷ್ಟು ಮೆರುಗು ಕೊಡುತ್ತೆ. ಇಲ್ಲಾಂದ್ರೆ ಯಾಕೆ ನೋಡ್ತಾರೆ ಸಪ್ತಮ ಭಾವನ? ಪತ್ನಿ ಸ್ಥಾನ ಅಂತ ಇದೆಯಲ್ಲ ಅಲ್ಲಿ, ಪತಿ ಸ್ಥಾನ ಅಂತ ಇದೆಯಲ್ಲ ಅಲ್ಲಿ. ಅದಕ್ಕಾಗಿ ಜಾತಕದ 7ನೇ ಮನೆನೇ ಇದನ್ನು ತೋರಿಸೋದಾದರೂ ಈ ಮನೆಯಲ್ಲಿ ಅದೇ ಒಬ್ಬ, ನೀವಿದು ಸಾಮಾನ್ಯವಾಗಿ ಎಲ್ಲರೂ ಹೇಳಿರ್ತೀರಿ, ಕೇಳಿಸ್ಕೊಳ್ತಾ ಇರ್ತೀರಿ, ಗೊತ್ತಾಗ್ತಾ ಇರುತ್ತೆ. ಒಬ್ಬ ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಇರ್ತಾಳೆ, ಒಂದು ಹೆಣ್ಣು ಇರ್ತಾಳೆ. ಇವೆಲ್ಲವೂ ಕೂಡ ಮಾತಾಡ್ಕೊಂಡಷ್ಟೇ ಈಸಿ ಇರಲ್ಲ. ಏನು ಅಂತಂದರೆ ಆತ ಒಂದು ಯಶಸ್ಸಿಗೆ ಕಾರಣನಾಗಿದ್ದಾನೆ ಅಂತಂದರೆ, ಈಕೆ ಬಾಗಿಲಿಗೆ ಅರಿಶಿನ ಇಟ್ಲಲ್ಲ, ಅದು ಇನ್ನೊಂದು ಜನ್ಮಕ್ಕಾಗತ್ತೆ ಈತನಿಗೆ. ಒಂದು ಹೆಣ್ಣು ಬಾಗಿಲಿಗೆ ಅವಳು ಒಂದು ವಾರದಲ್ಲಿ ಇಟ್ಲೋ ಅಥವಾ ಪ್ರತಿನಿತ್ಯ ಇಡ್ತಾಳೋ ಒಟ್ಟಾರೆ ಗೊತ್ತಿಲ್ಲ. ಅವನೇನೋ ದರ್ಪದಿಂದ ಮೆರಿತಿರ್ತಾನೆ. ದರ್ಪ ನಾನು ತಂದಾಕಿದ್ದೆ ತಿನ್ಕೊಂಡು ಉಂಡ್ಕೊಂಡು ಇಲ್ಲ, ಅವ್ನ ಗೂಬೆ ಗೊತ್ತಿರಲ್ಲ. ಏಕೆ ಮಾಡಿರೋದ್ರಿಂದ ಅವ್ನಿಗೆ ಅದು ಸಿಕ್ಕಿರೋದು ಆ ಪದವಿ ಅಂತ. ಅದು ಗಂಧದ್ವಾರಾಂಧುರಾದರ್ಶ ನಿತ್ಯ ಪುಷ್ಟಾಂಕ ರೀಶಿನಿ ಈಶ್ವರೀ ಕಂಸರಭೂತಾನಂ ತಾಮ್ಯೋಪಹ್ವಯೇ ಶ್ರಿಯಂ. ಮನೆಯ ಹೆಣ್ಣು ಮಗು ಆ ಮನೆಯ ವಸ್ತುಲಿಗೆ ಅರಿಶಿಣವನ್ನು ಬೆಳೆದು ಒಂದು ಕುಂಕುಮ ಇಡ್ತಾಳಲ್ಲ, ಅದು ಅವನ ಒಂದು ಯಶಸ್ಸು. ಇನ್ನೊಂದು ಕಡೆ ಆ ಮೆತ್ತಗಿರ್ತಕ್ಕಂಥ ಆ ಅರಿಶಿಣದ ಮೇಲೆ ಕುಂಕುಮ ಇಡ್ತಾಳೆ, ಇನ್ನೊಂದು ಯಶಸ್ಸು. ಸೊ ಇಲ್ಲಿಂದ ಅಲ್ಲಿಗೆ ಕನೆಕ್ಷನ್ ಇದೆ. ಸಪ್ತಮ ಆಮೇಲೆ ಮಾತಾಡೋಣ. ಇಷ್ಟೇ ಇದೆ. ಇವನು ಎದ್ದೇಳುವ ಮುನ್ನ ಆಕೆ ಸ್ನಾನ ಮಾಡಿ ಪೂಜೆಗೆ ಸಿದ್ಧತೆ ಮಾಡಿಕೊಂಡು, ಅದೇ ಒಬ್ಬ ಗಂಡು ಸ್ನಾನ ಮಾಡೋದಷ್ಟು ಈಸಿ ಇರಲ್ಲ ಹೆಣ್ಣು ಮಗುಗೆ. ಆದರೂ ಪಾಪ ಆಕೆ ಎದ್ದು ಬಿದ್ದು ಅದು ಮತ್ತೊಂದು ಮಾಡಿ ಸ್ನಾನ ಮಾಡಿಕೊಂಡು ದೇವರ ಮನೆಯಲ್ಲಿ ನೆನ್ನೆ ಇಟ್ಟಿರೋ ಹೂವು ತೆಗೆದ್ರಿಂದ ಹಿಡಿದು, ಅದು ಒರೆಸೋದ್ರಿಂದ ಹಿಡಿದು, ಯಾರನ್ನಾದ್ರೂ ಮಾತಾಡ್ಸೋದ್ರಿಂದ ಹಿಡಿದು, ಮಕ್ಕಳನ್ನು ಗಮನಿಸೋದ್ರಿಂದ ಹಿಡಿದು, ಸ್ಕೂಲ್ಗೆ ಹೋಗ್ಲಿಕ್ಕೆ ಎಬ್ಬಿಸೋದ್ರಿಂದ ಹಿಡಿದು, ಅವ್ರಿಗೆ ತಿಂಡಿ ಮಾಡೋದ್ರಿಂದ ಹಿಡಿದು, ಮನೆ ಮುಂದೆ ನೀರು ಹಾಕೋದ್ರಿಂದ ಹಿಡಿದು, ಅಲ್ಲಿ ರಂಗೋಲಿ ಹಾಕೋದ್ರಿಂದ ಹಿಡಿದು, ಇಲ್ಲಿ ಅರಿಶಿನ ಕುಂಕುಮ ಬಳಿಯೋದ್ರಿಂದ ಹಿಡಿದು, ಈ ಅಪ್ಪ ಎದ್ದು ಹ್ಞೂ ಅಂದರೆ ಕಾಫಿ ಕೊಡೋದ್ರಿಂದ ಹಿಡಿದು, ಇಷ್ಟೆಲ್ಲ ಮಾಡಿ
ನಾವು ಮೊನ್ನೆ ಅಷ್ಟೇ ನೀವು ಈ ಕೇಳಿದ ಪ್ರಶ್ನೆಗೆ ಒಂದು ತರ್ಕ ಮಾಡಿಕೊಂಡು ಒಂದಷ್ಟು ಜನ ಕುಳಿತುಕೊಂಡು ಯಾರ್ಯಾರಿಗೆ ಯಾವ ಲೈಫ್ ಹೆಂಗಿದೆ, ಅವ್ರ ಹಿಂದೆ ಏನೇನಿದೆ ಅಂತೆಲ್ಲ ಗಮನಿಸಿದಾಗ 90ಕ್ಕೂ ಹೆಚ್ಚು ಇದೇ ಕಾಣಿಸ್ತು. ಆ ಮಹಿಳೆ ಎಫೋರ್ಟ್ ಜಾಸ್ತಿ ಇದೆ, ಆಕೆಯ ಶ್ರಮ ಮನೇಲಿದ್ದರೆ ಮಾತ್ರ ಸಾಧ್ಯ ಇರುತ್ತೆ. ಇಲ್ಲ ಅಂತಂದರೆ ನೀವು ಏನು ದುಡಿದಿದ್ರು ಆ ಮನೆಯಿಂದ ಹಂಗಂಗೆ ಹೋಗಿರೋವು ಎಷ್ಟೋ ಇದ್ದಾವೆ, ಬಂದದ್ದು ಇನ್ನೊಂದು ರೋಗ ರುಜಿನ ತುತ್ತಾಗಿ ಹೋಗಿದ್ದು ಇದ್ದಾವೆ. ದುಡಿದಿದ್ರು ಕೈಯಲ್ಲಿ ನಿಲ್ಲಲ್ಲ ಅಂತ ಏನೇನು ಹೇಳ್ತಿರುತ್ತಾರೋ ಅದಿದೆ, ಅಶುಭ ಸೂಚಕವೇ. ಅದಕ್ಕಾಗಿ ಹೆಣ್ಣು 100ಕ್ಕೆ 100 ಹೇಳ್ತೀನಿ, ನೀವು ಏನೇ ಪಡ್ಕೊಂಡಿದ್ರು, ಹಣ ಪಡ್ಕೊಂಡಿದ್ರು, ಆಭರಣ ಪಡ್ಕೊಂಡಿದ್ರು, ಆಸ್ತಿ ಪಡ್ಕೊಂಡಿದ್ರು, ಒಂದು ಇಂಡಸ್ಟ್ರಿ ಮಾಡಿದ್ರು, ಮತ್ತೊಂದು ಮಾಡುವ ಪ್ಲ್ಯಾನಲ್ಲಿ ಇದ್ದರೂ, ಒಂದು ಉದ್ಯಮವನ್ನು ಆರಂಭಿಸಿದ್ದರೂ ಅದರಲ್ಲಿ ನಿಮ್ಮ ತಾಯಿನೋ ಅಥವಾ ನಿಮ್ಮ ಸಹೋದರಿಯೋ ನಿಮ್ಮ ಮಡದಿಯೋ ಅಥವಾ ನಿಮ್ಮ ಮಗಳೋ ಯಾರದ್ದೋ ಒಂದಲ್ಲಿ ಈ ಪ್ರಾತಃ ಕಾಲದ ಅವಿರತವಾಗಿರತಕ್ಕಂಥ ಅನುಪಮ ಸೇವೆ ಇರುತ್ತೆ ಅಲ್ಲಿ. ಆ ಸೇವೆ ಇರುತ್ತೆ. ನಾವೇನು ಇದನ್ನು ಏನು ಕೌಂಟಿಗೆ ತಗೊಳ್ಳಲ್ಲ. ನಮ್ಮ ನಾಲೆಡ್ಜು, ನಮ್ಮ ಪುಸ್ತಕ, ನಮ್ಮ ಪೆನ್ನು ಅಂತ ಅಂದ್ಕೊಂಡಿದ್ದೀವಿ. ಅದು ಇರಬಹುದು. ನೀವು ಎಷ್ಟೇ ಸಾಂಬಾರು ಮಾಡಿದ್ರು, ಏನೇನೇನೇನೋ ಹಾಕಿ ನೀವು ಮಾಡಿದ್ರು, ಎಷ್ಟು ಕಾಸ್ಟ್ಲಿ ಥಿಂಗ್ಸ್ ನೀವು ಅದಕ್ಕೆ ಹಾಕಿದ್ರು, ಒಂದಷ್ಟು ಉಪ್ಪು ಅದಕ್ಕೆ ಒಯ್ದಿಲ್ಲ ಅಂದರೆ ರುಚಿನೇ ಬರುತ್ತೆ. ಏನದು ಹೀಗೆ ಅಂದ್ಕೊಂಡು ಅಂದ್ಕೊಳ್ಳಿ, ಪರವಾಗಿಲ್ಲ. ಹೀಗೆ ಅಂದ್ಕೊಂಡ್ರೂ ಪರವಾಗಿಲ್ಲ. ನೀವು ಎಷ್ಟು ಪದವಿಗಳು, ನೀವು ನೀರು, ಅದಕ್ಕೆ ಎಮರ್ಜಿ ಪೌಡ್ರು, ತರಕಾರಿಗಳು, ಎಕ್ಸೆಟ್ರಾ ಎಣ್ಣೆ, ಸಾಸಿವೆ, ಇವೆಲ್ಲ ನೀವೇ. ಹೆಣ್ಣು ನೀವು ಉಪ್ಪು ಅಂತ ಅಂದ್ಕೊಳ್ಳಿ, ಅದಿಲ್ಲದೆ ರುಚಿಸಲು ಸಾಧ್ಯವಿಲ್ಲ. ಹಾಗೆ ನೀವು ಪದವಿಗಳಂತ ಎಷ್ಟು ಅಂದ್ಕೊಳ್ತೀರೋ, ಇನ್ನೇನು ಅಂದ್ಕೊಳ್ತೀರೋ, ಮತ್ತೊಂದು ಅಂದ್ಕೊಳ್ತೀರೋ, ಎಲ್ಲದಕ್ಕೂ ನಿಮ್ಮ ಮನೆಯ ಹೆಣ್ಣು ಮಗು ಸಹಕರಿಸಿದ್ದಕ್ಕೆ ಮಾತ್ರ ಅವು. ಅದನ್ನೇನು ಏನು ತಲೆಗೆ ಹಾಕ್ಕೊಳ್ಳಿದ್ರೆ ಬಂದು ಮತ್ತು ದರ್ಪ ನಾನು ಮಾಡಿದ್ರಿಂದ ಇವೆಲ್ಲ ಅಂತ. ಅದಕ್ಕಾಗಿ ನೀವು ಕೇಳಿದ್ದ ಪ್ರಶ್ನೆಯಲ್ಲಿ ಅಗಮ್ಯ ಗೋಚರಗಳಿದ್ದಾವೆ. ಹಾಗೆಯೇ ಕೆಲವೊಂದು ಹೆಣ್ಣು ಮಕ್ಕಳು ಕೂಡ ವಾರಕ್ಕೊಮ್ಮೆ ಸ್ನಾನ ಮಾಡೋರು ಇದ್ದಾರೆ. ಇದೇನು ಮಾಡೋರು? ದೇವರನ್ನು ವಾರಕ್ಕೊಂದ್ಸಲ ನಮಸ್ಕಾರ ಮಾಡೋರು ಇದ್ದಾರೆ. ನಂಗೆ ನಂಬಿಕೆ ಇಲ್ಲ ಅಂತ ಅನ್ನೋರು ಇದ್ದಾರೆ. ಎಷ್ಟೋ ಮನ ಇದನ್ನು ನೋಡಿದ್ದೇನೆ. ಪಾಪ ಶ್ರದ್ಧೆ ಭಕ್ತಿಯಿಂದ ಇರ್ತಾನೆ. ನಮ್ಮ ಮನೆಯವರು ಗುರುಗಳೇ ಅಂತ ಹೇಳ್ತಾರೆ. ಆಯಿತು ನಮಸ್ಕಾರ. ಅವ್ರು ಮೇಘ ನೋಡ್ತಿರ್ತಾರೆ, ಮೇಘಗಳು. ಈ ಅಪ್ಪ ಶ್ರದ್ಧೆ ಭಕ್ತಿಯಿಂದ ಇರ್ತಾನೆ ಅಂದರೆ ಅವರಿಗೆ ನಂಬಿಕೆ ಇರಲ್ಲ. ನಂಬಿಕೆ ಮನೆ ಹಾಳಾಯಿತು, ಪಕ್ಕಕ್ಕಿಡತ್ಲಾಗೆ. ನಿಮ್ಮ ಮನೆಯಲ್ಲಿ ಸುವಾಸನೆ ಬೀರೋ ರೀತಿಯಲ್ಲಿದ್ದರೆ ಮಾತ್ರ ಸಾಧ್ಯ. ಹೆಣ್ಣು ಮಕ್ಕಳು ಮಾತಿಂದ ಹಿಡಿದು, ನಾವು ಧರಿಸ್ತಕ್ಕಂತಹ ವಸ್ತ್ರಗಳಿಂದ ಹಿಡಿದು, ಮನೆಯಲ್ಲಿ ನಡೆದುಕೊಳ್ಳೋ ವಿಧಾನದಿಂದ ಹಿಡಿದು, ಮಕ್ಕಳಿಂದ ಹಿಡಿದು, ಯಾಕಂದರೆ ಮಾತೃವಾತ್ಸಲ್ಯ ಅಷ್ಟಿದೆ ಅಲ್ಲಿ, ಮಾತೃವಿನ ಕಳಕಳಿ ಅಷ್ಟಿದೆ ಅಲ್ಲಿ. ಹಾಗಾಗಿ ಪ್ರತಿಯೊಬ್ಬ ಪುರುಷನ ಕ್ಲಿಕ್ ಆಗಬೇಕು ಅಂತಂದರೆ ಹೆಣ್ಣಿಂದಲೇ ಸಾಧ್ಯ. ಯಾವ ಮನೆಯಲ್ಲಿ ಡೆವಲಪ್ಮೆಂಟ್ ಇಲ್ವೋ ಹಾಗಂತೇಳಿ ಹೆಣ್ಣನ್ನ ಜರಿಯೋ ಹಾಗಿಲ್ಲ. ನೋಡಿ, ಗುರುಗಳು ಹಿಂಗೆ ಹೇಳ್ತಾ ಇದ್ದಾರೆ, ನೀನು ಹಿಂಗೆ ಮಾಡೋದಕ್ಕೆ ಅಂತ ನೀನು ಕಾರಣ ಆಗ್ತೀಯ. ಅದಕ್ಕೆ ಪ್ರಯತ್ನ ಕೂಡ ಇರಬೇಕು. ಇಬ್ಬರು ಕಾರಣರು ಆಗ್ತೀರ. ಅದಕ್ಕೆ ಜನ್ಮ ಜಾತಕಗಳು ಎಷ್ಟು ಮುಖ್ಯವೋ ನೀವು ಮನೆಯಲ್ಲಿ ನಡೆದುಕೊಂಡ್ರೆ ಬದಲಾಗ್ತವೆ ರೀ. ನೀವು ಪಡೆದುಕೊಂಡು ಏನು ಬಂದಿರ್ತೀರೋ ಅದನ್ನು ಬದಲಿಸ್ಕೋಬೇಕಲ್ಲ. ಈಗ ನಿಮ್ಮ ಆಧಾರ್ ಕಾರ್ಡಲ್ಲಿ ಸಣ್ಣ ಏಜಲ್ಲಿರೋಂಥ ಫೋಟೋ ಹಾಕ್ಸಿದ್ರೆ ಮತ್ತೆ ಅದನ್ನು ಈಗ ಹೋಗಿ ನೀವು ಫೋಟೋ ಹೊಡೆದು ಚೇಂಜ್ ಮಾಡ್ಕೋಬೋದು, ಅವಕಾಶ ಇದೆಯಲ್ಲ. ಹಾಗೆ ಅದೇ ಇಟ್ಕೊಳ್ಳೋದಲ್ಲ, ನೀವು ಬದಲಾಗಲಿಕ್ಕೆ ಅವಕಾಶ ಇದೆ ಇಲ್ಲಿ. ಬದಲಾಗಬಹುದು. ಆಗಬೇಕು ಅಂತಂದರೆ ನೀವು ಸರ್ವದಾ ಸಂಪನ್ನತೆಯನ್ನು ಪಡ್ಕೊಳ್ಬೇಕು ಅಂತಂದರೆ ಶುಚಿತ್ವದೊಂದಿಗೆ ರುಚಿತ್ವದ ಕಡೆಗೆ ವಾಲುತ್ತಾ ನೀವು ಅನಪೇಕ್ಷಿತ ವಿಷಯಗಳಿಗೆ ತಲೆ ಹಾಕದೆ ಅಪೇಕ್ಷಿತ ವಿಷಯಗಳಿಗೆ ನೀವು ಒತ್ತು ಕೊಟ್ಟು ಗಮನಿಸೋದಾದರೆ ಪ್ರತಿನಿತ್ಯವೂ ಕೂಡ ಅದೊಂದು ಕ್ಷೇತ್ರ ಆಗಿರಬೇಕು. ಒಂದು ಮಂತ್ರ ಇದೆಯಲ್ಲ, ಮನೆಯೇ ಮಂತ್ರಾಲಯ. ನಿಮ್ಮ ಮನೆ ಮಂತ್ರಾಲಯ ಆಗಿರಬೇಕು. ಹಾಗಿದ್ದಾಗ ಯಾವ ಋಣಗಳು, ಆಮೇಲೆ ಮನೆಯಲ್ಲಿ ಯಾವಾಗಲೂ ಕಷ್ಟಗಳು ಮಾತಾಡಬೇಡಿ, ಮನೇಲಿ ಯಾವಾಗಲೂ ಬಾಧೆಗಳು ಮಾತಾಡಬೇಡಿ, ಮನೇಲಿ ಯಾವಾಗಲೂ ನೆಗೆಟಿವ್ ಮಾತಾಡಿ, ಪಾಸಿಟಿವ್ ಮಾತಾಡಿ. ನಾನು ಇದು ಮಾಡ್ತೀನಿ, ನನ್ನ ಕೈಲಿ ಆಗುತ್ತೆ, ಮಾಡಿ ತೋರಿಸ್ತೀನಿ ಅಂತ ಅನ್ನಿ, ಪರವಾಗಿಲ್ಲ. ಮಾಡಿ ತೋರಿಸ್ತೀನಿ, ನನ್ನ ಕೈಲಿ ಆಗುತ್ತೆ, ಹೋಗಯ್ಯ ನೀನು, ನಾನು ಇದು ಮಾಡ್ತೀನಿ, ನನ್ನ ಕೈಲಿ ಆಗುತ್ತೆ ಅಂತ ಮತ್ತೊಬ್ಬನಿಗೆ ಹೇಳಿ. ನೀವು ನಾನು ಛಲ ತೊಟ್ಟಿದ್ದೀನಿ, ಇದಾಗುತ್ತೆ, ನನಗೆ ಪ್ಲ್ಯಾನ್ ಕೊಡಿ. ಆಮೇಲೆ ಮೊದಲು ಏನು ಗೊತ್ತಾ, ಒಂದು ಗೋಲ್ ಇಟ್ಕೊಳ್ಳಿ, ಇದಾಗಬೇಕು, ಇದು ಮಾಡಬೇಕು ಅಂತ. ಅದಕ್ಕೆ ಪತಿ ಪತ್ನಿರಿಬ್ಬರು ಕೂಡ ಮಾತಾಡ್ಕೊಳ್ಳಿ, ಅದನ್ನು ಮಾತಾಡ್ಕೊಳ್ಳಿ. ರಾತ್ರಿ ಊಟ ಆದಮೇಲೆ ದಂಪತಿಗಳಿಬ್ಬರು ಕೂಡ ಏನು ವಾಕ್ ಮಾಡ್ತಾ ಮಾತಾಡ್ಕೊಳ್ತೀರಲ್ಲ, ಅದು ಬಹಳ. ಆಮೇಲೆ ಮಾರ್ನಿಂಗ್ ಇಬ್ಬರು ಹೇಳಬೇಕಾದ್ರೆ ಟೈಮ್ ಪ್ಲ್ಯಾನ್ ಮಾಡ್ಕೊಳ್ತೀರ, ಅದು
ಇದನ್ನು ನೀವು ಒಂದಷ್ಟು ದಿನಗಳ ಪರ್ಯಂತ ಮಾಡ್ತಾ ಇರಿ. ಈ ಎಲ್ಲಿ ಗುರುಗಳೇ ನನ್ನ ಮಾತು ಆ ಮನುಷ್ಯ ಕೇಳಲ್ಲ, ಆ ಮನುಷ್ಯ ಮಾತು ನಾನು ಕೇಳಲ್ಲ, ಆ ಮನುಷ್ಯ ಉತ್ತರಕ್ಕೆ ಮುಖ ನಾನು ದಕ್ಷಿಣಕ್ಕೆ ಮುಖ ಅಂದರೆ ಹಾಗೆ ಇರ್ತವೆ. ಇನ್ನು ವ್ಯವಹಾರ ವ್ಯಾಪಾರಗಳು ಹಾಗೆ ಇರ್ತವೆ. ಯಾರೋ ತಾತ ಮುತ್ತಾತ ಅಪ್ಪ ಅಮ್ಮ ಮಾಡಿದ ಆಸ್ತಿ ಇರುತ್ತೆ, ಅದನ್ನು ಕರಗಿಸ್ಕೊಂಡು ಓಡಾಡ್ಕೊಂಡು ಇರ್ತಾರೆ. ಇವರು ಮಾಡಿದ್ದೇನೂ ಇರಲ್ಲ. ಮಾಡಬೇಕು, ಪ್ರತಿಯೊಬ್ಬರು ಕೂಡ ಒಂದು ಹಸಿವು ಇರಬೇಕು, ಪ್ರತಿಯೊಬ್ಬರಿಗೂ ಒಂದು ನೋವು ಇರಬೇಕು, ಪ್ರತಿಯೊಬ್ಬರಿಗೂ ಒಂದು ದುಃಖ ಇರಬೇಕು, ಯಾರಿಗಾದರೂ ಸಹಾಯ ಮಾಡೋ ಗುಣಗಳಿರಬೇಕು. ಇದು ಇತ್ತು ಅಂತಂದರೆ ಮನೆಯೇ ಮಂತ್ರಾಲಯ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ನೀವೇನಾದರೂ ಚೇಂಜ್ ಮಾಡ್ಕೊಳ್ತೀನಿ ಅಂತಂದರೆ ದೇವರ ಮನೆಯಲ್ಲಿ ಮಾಡತಕ್ಕಂಥದ್ದು ಏನು ಸರ್ವದ ಶುದ್ಧಿ ಮಾಡಿಕೊಳ್ತಕ್ಕಂಥದ್ದು. ಅದರ 15 ದಿನಕ್ಕೊಮ್ಮೆ ಗೋಮೂತ್ರವನ್ನು ಗಂಜಲವನ್ನು ಪ್ರೋಕ್ಷಣೆ. ಗಂಜಲ ಗಂಗಾಜಲ ಲೆಕ್ಕ, ಅದು ಗೋಮೂತ್ರ ಗಂಗಾಜಲಕ್ಕೆ ಲೆಕ್ಕ, ಅದು ಅದಕ್ಕೆ ಗಂಜಲ ಅಂತ ಕೂಡ ಕರೀತಾರೆ. ಅದಕ್ಕೆ ಗಂಗಾಜಲ, ಅದು ಗಂಜಲ. ಅದನ್ನು ನೀವು ಪ್ರೋಕ್ಷಣೆ ಮಾಡ್ತೀನಿ 15 ದಿನಕ್ಕೊಮ್ಮೆ. ಆಮೇಲೆ ಈ ದೃಷ್ಟಿ ಇದೆಯಲ್ಲ, 100ಕ್ಕಿಂತ ದೃಷ್ಟಿಗಳು ಆಗ್ತಿರ್ತವೆ, ಬಹಳ ಆಗ್ತಿರ್ತವೆ. ಆ ದೃಷ್ಟಿಗಳು ಹೋಗ್ಬೇಕಂದ್ರೆ ಮನೆಯಿಂದ ನೀವು ಹೋಗ್ಬಾರ್ದು ಅಂತ ದಯವಿಟ್ಟು ಹೇಳ್ತೀನಿ. ಹೆಂಗೂ ನೀವು ಜ್ಞಾಪಕ ಮಾಡೋದಿಲ್ಲ, ನಾನು ಒಂದಷ್ಟು ವಿಷಯಗಳು ತಿಳಿಸ್ಬಿಡ್ತೀನಿ ಪ್ರೀತಿಯ ಬಂಧುಗಳೇ. 4-5 ಸಲ ಆದರೂ ಕಾಲಗಳು ತೊಳ್ಕೊಬೇಕು, ನೀವು ಪಾದಗಳು ತೊಳ್ಕೊಬೇಕು. ಮನೆಯಿಂದ ಹೊರಗಡೆ ಹೋಗಿ ಬಂದರೆ ಪಾದ ತೊಳ್ಕೊಬೇಕು. ನೀವೇನಾದ್ರು ರೆಸ್ಟ್ ರೂಮ್ಗೆ ಹೋದರೆ 100ಕ್ಕೆ 100 ಮಕ್ಕಳಿಗಿಂದ ಹಿಡಿದು ನೀವು ಇಲ್ಲಿಂದ ಕಲಿಸಿ ಆ ಸಂಸ್ಕಾರವನ್ನು ಪಾದಗಳು ತೊಳ್ಕೊಳ್ಳೇಬೇಕು, ಕಾಲು ತೊಳ್ಕೊಳ್ಳೇಬೇಕು. ಆಮೇಲೆ ನೀವು ಆ ತಂಡಿ ಕಾಲು ಇರುತ್ತಲ್ಲ, ಹಾಗೆ ತೇವ ಇರುತ್ತಲ್ಲ, ಈ ತೇವದ ಕಾಲಗಳಲ್ಲಿ ಹಾಸಿಗೆ ಮೇಲೆ ಹತ್ತಿಬಿಟ್ರೆ ನಾಳೆ ಬೆಳಗ್ಗೆ ಸಾಲ ಮಾಡಬೇಕಾಗತ್ತೆ ನೀವು. ನಾಳೆ ಬೆಳಗ್ಗೆ ಸಾಲ ಮಾಡಬೇಕಾಗತ್ತೆ ನೀವು. ಆಮೇಲೆ ಊಟಕ್ಕೆ ಕೂರ್ತೀವಲ್ಲ, ತಕ್ಷಣ ರೆಸ್ಟ್ ರೂಮ್ಗೆ ಹೋಗ್ಬಿಟ್ಟು ಬಂದು ಊಟಕ್ಕೆ ಕೂತ್ಕೋಬಾರ್ದು. ಆಮೇಲೆ ಊಟ ಆದ್ಕೊಳ್ಳೋ ತಕ್ಷಣ ರೆಸ್ಟ್ ರೂಮ್ಗೆ ಹೋಗ್ಬಾರ್ದು, ಒಂದು 10 ನಿಮಿಷ ಕೂತ್ಕೋಬೇಕು. ಊಟಕ್ಕೆ ಮೊದಲು ಒಂದು ಲೋಟ ನೀರಾದರೂ ಕುಡಿದಿರಬೇಕು. ಈ ಥಂಡಿ ಕಾಲಗಳಲ್ಲಿ ಹಾಸಿಗೆ ಮೇಲೆ ಮಲಗಿದ್ರೆ ಇಷ್ಟು ಹೇಳ್ತಾನೆ ವಿಷಯ. ನಾನು ಎಷ್ಟು ಹೇಳಿ ನಿಮಗಿನ್ನ ಒಂದೇ ಮಾತನ್ನು ಹೇಳ್ತೀನಿ. ಕಾಲುಗಳನ್ನು ತೊಳ್ಕೊಳ್ತಾ ಬನ್ನಿ. ನೀವೇನು ರೆಸ್ಟ್ ರೂಮ್ಗೆ ಅದು ಹೋದರೆ ಮಕ್ಕಳುಗಳಿಂದ ಕಲಿಸ್ತಾ ಬನ್ನಿ. ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ ಅಂತಂದರೆ ಇದೇ ಕಾರಣ. ಇಲ್ಲಿಂದ ಮಕ್ಕಳು ಕಲಿಸಿ. ಅವನು ವಾಶ್ರೂಮ್ಗೆ ಹೋಗಿ ಬರ್ತಾನಾ, ಕಾಲು ತೊಳಸಿ. ಆಚೆ ಹೋಗಿ ಬರ್ತಾನಾ, ಕಾಲು ತೊಳಸಿ. ಮತ್ತೇನಾದರೂ ಮುಟ್ಟಿದ್ನಾ, ಕೈ ತೊಳಸಿ. ಎಷ್ಟು ಥರದ ದೃಷ್ಟಿಗಳು ಹೋಗುತ್ತವೆ ಅಂತಂದರೆ ಅಷ್ಟೆಲ್ಲ ದೃಷ್ಟಿಗಳು ಹೋಗೋ ಮುಖಾಂತರ ನಿಮ್ಮ ಮನೆಯಲ್ಲಿ ನೀವೇನು ಅಂದ್ಕೊಂಡಿರ್ತೀರೋ ಆ ಅಭಿವೃದ್ಧಿಯ ದಿಕ್ಕಿನಡೆಗೆ ನಿಮ್ಮ ಕನಸು ಸಾಗ್ತಾ ಇರುತ್ತೆ. ನೀವೇನು ಅಂದ್ಕೊಂಡಿರ್ತೀರೋ ಆ ಪಥದಲ್ಲಿ ನೀವು ನಡಿತೀರಿ ಪ್ರೀತಿಯ ಬಂಧುಗಳೇ. ಖಂಡಿತ ಗುರುಗಳೇ, ಎಲ್ಲೋ ಒಂದು ಕಡೆ ಪತಿಯ ಯಶಸ್ಸಿನ ಹಿಂದೆ ಪತ್ನಿಯ ಜಾತಕ ಆಗಿರ್ಬೋದು, ಅವರ ಒಂದು ಪ್ರಯತ್ನ, ಅವರ ಶ್ರಮ ಎಷ್ಟಿರುತ್ತೆ. ಮನೆಯ ಮುಖ್ಯ ದ್ವಾರ ಹೊಸಲಿನಿಂದ ಹಿಡಿದು ಅಲ್ಲಿ ಅರ್ಶನ ಕುಂಕುಮ ಇಡೋದ್ರಿಂದನೇ ಎಷ್ಟು ಅವ್ರಿಗೆ ಯಶಸ್ಸು ಶ್ರೇಯಸ್ಸು ಅನ್ನೋಂಥದ್ದು ಸಿಗುತ್ತೆ ಅನ್ನೋ ಒಂದು ವಿಚಾರ ನಾನು ತಿಳಿಸ್ಕೊಟ್ರಿ. ಜೊತೆಗೆ ಅವರ ಒಂದು ಸ್ವಂತ ಪ್ರಯತ್ನ ಕೂಡ ಇರಲೇಬೇಕು ಅನ್ನೋದ್ರ ಬಗ್ಗೆ ತಿಳಿಸಿದ್ದೀರಾ. ಗೋಲ್ ಸೆಟ್ಟಿಂಗ್ ಅನ್ನೋಂಥದ್ದನ್ನ ಮಾಡಬೇಕಾಗತ್ತೆ. ಈ ಪಾಸಿಟಿವ್ ಥಿಂಕಿಂಗ್, ಪಾಸಿಟಿವ್ ಟಾಕಿಂಗ್ ಇದ್ರೆ ಲೈಫ್ನಲ್ಲಿ ಸಕ್ಸಸ್ ಕಾಣೋದಕ್ಕೆ ಕೂಡ ಸಹಾಯ ಆಗುತ್ತೆ ಅಂತ ತಿಳಿಸ್ಕೊಟ್ರಿ. ಧನ್ಯವಾದಗಳು, ನಮಸ್ಕಾರ. ಹರೇ ಶ್ರೀನಿವಾಸ. ಇವತ್ತಿನ ವಿಡಿಯೋವನ್ನು ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.